ಫಸ್ಟ್ ಒನ್, ಫ್ಲೀ ಅಂದರೆ ಒಂದು ಡೇಂಜರಿಂದ ಆರ್ ಒಂದು ಭಯದ ಸಿಚುವೇಶನ್ ಇಂದ ಓಡಿ ಹೋಗೋದು. ರನ್ ಅವೇ ಫ್ರಮ್ ಡೇಂಜರ್, ರೈಟ್? ಇಲ್ಲಿ ನೋಡಿ, 3 of them fled from the village. ಅವ್ರು 3 ಜನ ವಿಲೇಜ್ ಇಂದ ಓಡಿ ಹೋದ್ರು. ಫ್ಲೀನ ಪಾಸ್ಟ್ ಟೆನ್ಸ್ ಫ್ಲೆಡ್, ರೈಟ್? 3 of them fled from the village. ಇಲ್ಲಿ ಫ್ರಮ್ ಹಾಕ್ಲಿಲ್ಲ ಅಂದ್ರೂ ಕೂಡ ಓಕೆ. 3 of them fled the village ಅಂದ್ರೂ ಕೂಡ ಮೀನಿಂಗ್ ಕೊಡುತ್ತೆ, ರೈಟ್? The convicts attempted to flee on the way. ಕನ್ವಿಕ್ಸ್ ಅಂದರೆ ಅಪರಾಧಿಗಳು. ಅವ್ರನ್ನ ಅರೆಸ್ಟ್ ಮಾಡಿದ್ರು, ಅವರು ಓಡೋಗೋದಕ್ಕೆ ಅಟೆಂಪ್ಟ್ ಮಾಡಿದ್ರು ದಾರಿಯಲ್ಲಿ. ದೇ ಅಟೆಂಪ್ಟೆಡ್ ಟು ಫ್ಲೀ. ದೇ ವರ್ ಫೋರ್ಸ್ಡ್ ಟು ಫ್ಲೀ ದ ಕಂಟ್ರಿ. ಇಲ್ಲಿ ನೋಡಿ, ದೇ ವರ್ ಫೋರ್ಸ್ಡ್, ಸೊ ಪ್ಯಾಸಿವ್ನಲ್ಲಿದೆ, ಅಂದರೆ ಅವ್ರನ್ನ ಫೋರ್ಸ್ ಮಾಡಿದ್ರು ಟು ಫ್ಲೀ ದ ಕಂಟ್ರಿ, ಅಂದರೆ ನೀವು ಕಂಟ್ರಿ ಬಿಟ್ಟು ಹೊರಟೋಗಿ, ಇಲ್ಲಿಂದ ಓಡ್ ಹೋಗಿ ಅಂತ ಹೇಳ್ತಿದ್ರು. ನೋಡಿ, ಫ್ಲೀ ಫ್ರಮ್ ದ ಕಂಟ್ರಿ ಆರ್ ಜಸ್ಟ್ ಫ್ಲೀ ದ ಕಂಟ್ರಿ, ಇಟ್ಸ್ ಓಕೆ. ದೇ ಫ್ಲೆಡ್ ಟು ಬ್ರಿಟನ್ ವೆನ್ ದ ವಾರ್ ಸ್ಟಾರ್ಟೆಡ್. ಎಲ್ಲಿಗೆ ಓಡಿ ಹೋದ್ರು ಅಂತ ಹೇಳುವಾಗ ನೀವು ಟು ಹಾಕಿ. ದೇ ಫ್ಲೈಟ್ ಟು ಬ್ರಿಟನ್. ಯು ಶುಡ್ ನಾಟ್ ಫ್ಲೀ ಫ್ರಮ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಂತಾನು ಯೂಸ್ ಮಾಡ್ಬೋದು. ಅಂದರೆ ನೀನು ನಿನ್ನ ರೆಸ್ಪಾನ್ಸಿಬಿಲಿಟಿನ ದೂರಕ್ಕೆ ಕೊಡೋಗ್ಬಾರ್ದು, ಹೇಳ್ತೀವಲ್ವಾ? ನೆಕ್ಸ್ಟ್ ಒನ್, ಸೀಕ್ ಅಂದರೆ ಒಂದನ್ನ ಹುಡುಕೋದಕ್ಕೆ ತುಂಬ ಟ್ರೈ ಮಾಡೋದು, ಅದನ್ನ ಪಡ್ಕೊಳ್ಳೋದಕ್ಕೆ ತುಂಬ ಎಫರ್ಟ್ ಹಾಕ್ತೀರಾ. ಬಟ್ ನೆನ್ಪಿಟ್ಕೊಳ್ಳಿ, ನಾಟ್ ಅ ಫಿಸಿಕಲ್ ಆಬ್ಜೆಕ್ಟ್, ಯಾವುದೋ ಒಂದು ವಸ್ತುನ ಅಲ್ಲ, ಏನಾದರೂ ಒಂದು ಆನ್ಸರ್ನ, ಟ್ರೂತ್ನ, ಸೊಲ್ಯೂಷನ್ನ, ಹೆಲ್ಪ್ನ, ಈ ಥರ. ಆ್ಯಂಡ್ ಇದಕ್ಕೆ ಇನ್ನೊಂದು ಮೀನಿಂಗ್ ಕೂಡ ಇದೆ. ನೀವು ಒಬ್ಬರ ಹತ್ರ ಹೋಗಿ ಹೆಲ್ಪ್ನ ಸೀಕ್ ಮಾಡ್ಬೋದು, ಅಂದರೆ ಹೆಲ್ಪ್ನ ಕೇಳ್ಬೋದು. ಅಡ್ವೈಸ್ನ ಸೀಕ್ ಮಾಡ್ಬೋದು, ಅಡ್ವೈಸ್ ಕೇಳ್ಬೋದು. ಅದೇ ಥರ ಪರ್ಮಿಷನ್ನ ಕೂಡ, ರೈಟ್? ಎರಡೂ ಮೀನಿಂಗ್ ಇದೆ. ಇಲ್ಲಿ ನೋಡಿ, ಐ ಆಮ್ ಸೀಕಿಂಗ್ ಅ ಜಾಬ್ ಇನ್ ದ ನಾನ್ IT ಫೀಲ್ಡ್. ಅಂದರೆ ನಾನು ನಾನ್ IT ಫೀಲ್ಡ್ನಲ್ಲಿ ಕೆಲಸನ ಹುಡುಕ್ತಾ ಇದ್ದೀನಿ. ತುಂಬ ಡೆಸ್ಪರೇಟ್ಲಿ ಹುಡುಕ್ತಾ ಇದ್ದೀನಿ. ನೋಡಿ, ಸೀಕಿಂಗ್ ಅ ಜಾಬ್, ಸೀಕಿಂಗ್ ದ ಟ್ರೂತ್, ಸೀಕಿಂಗ್ ದಿ ಆನ್ಸರ್, ಈ ಥರನೇ ಇರುತ್ತೆ. ಫಿಸಿಕಲ್ ಆಬ್ಜೆಕ್ಟ್ ಬಗ್ಗೆ ಇಲ್ಲಿ ಮಾತಾಡಲ್ಲ, ರೈಟ್? ದೇ ಸ್ಟಾಪ್ಡ್ ಇಟ್ ಅ ವಿಲೇಜ್ ಟು ಸೀಕ್ ಶೆಲ್ಟರ್. ಅಂದರೆ ಅವ್ರು ಟ್ರಾವೆಲ್ ಮಾಡ್ತಾ ಇದ್ರು, ಒಂದು ವಿಲೇಜ್ ಹತ್ರ ಸ್ಟಾಪ್ ಆದ್ರು. ಯಾಕೆ? ಟು ಸೀಕ್ ಶೆಲ್ಟರ್, ಶೆಲ್ಟರ್ನ ಹುಡುಕೋದಕ್ಕೆ. ವಿ ಸಾಟ್ ವೆರಿ ಹಾರ್ಡ್ ಬಟ್ ಫೌಂಡ್ ನೋ ಆನ್ಸರ್. ಸೀಕ್ನ ಪಾಸ್ಟ್ ಟೆನ್ಸ್ ಸಾಟ್. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ಸೀಕ್ಡ್ ಅಂತ ಹೇಳ್ತಾರೆ. ನೋ, ಸೀಕ್ನ ಪಾಸ್ಟ್ ಟೆನ್ಸ್ ಸಾಟ್. ನಾವು ತುಂಬ ಕಷ್ಟಪಟ್ಟು ಹುಡುಕಿದ್ವಿ, ಬಟ್ ವಿ ಫೌಂಡ್ ನೋ ಆನ್ಸರ್. ನಾವು ಆನ್ಸರ್ಗೋಸ್ಕರ ಹುಡುಕ್ತಾ ಇದ್ವಿ, ಸಿಕ್ಲೇ ಇಲ್ಲ, ರೈಟ್? ಆ್ಯಂಡ್ ಇನ್ನೊಂದು ಮೀನಿಂಗ್ ಏನಿದೆ ಇಲ್ಲಿ ನೋಡಿ, ಯು ಶುಡ್ ಸೀಕ್ ಗೈಡೆನ್ಸ್ ಫ್ರಮ್ ಸಂಬಡಿ, ಯು ಶುಡ್ ಸೀಕ್ ಕಾಂಪೆನ್ಸೇಷನ್, ಯು ಶುಡ್ ಸೀಕ್ ಹೆಲ್ಪ್, ಅಡ್ವೈಸ್, ರೈಟ್? ಈ ಥರನೂ ಯೂಸ್ ಆಗುತ್ತೆ. ಅಂದರೆ ಒಬ್ಬರ ಹತ್ರ ಅದನ್ನು ಕೇಳ್ಕೊಳ್ಳೋದು, ನನಗೆ ಗೈಡೆನ್ಸ್ ಕೊಡಿ ಪ್ಲೀಸ್, ಕಾಂಪೆನ್ಸೇಷನ್ ಕೊಡಿ, ನನಗೆ ಹೆಲ್ಪ್ ಕೊಡಿ, ಅಡ್ವೈಸ್ ಕೊಡಿ. ತುಂಬ ಪೊಲೈಟ್ ವರ್ಡ್, ರೈಟ್? ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಒನ್, ಲೀನ್ ಅಂದರೆ ಬಾಗುವುದು, ಒಂದು ಸ್ಲೋ ಪೊಸಿಷನ್ನಲ್ಲಿ ಒರಗುವುದು, ಒರಗಿಸಿ ಏನನ್ನಾದರೂ ನಿಲ್ಲಿಸೋದು. ಇಲ್ಲಿ ನೋಡಿ, ಹೂಸ್ ದಟ್ ಬಾಯ್ ಲೀನಿಂಗ್ ಅಗೇನ್ಸ್ಟ್ ದ ವಾಲ್. ಅಂದರೆ ಯಾರೋ ಒಬ್ಬ ಗೋಡೆಗೆ ಒರಗಿಕೊಂಡು ನಿಂತ್ಕೊಂಡಿದ್ದಾನೆ. ಯಾರದು? ಯಾರು ಆ ಥರ ಗೋಡೆಗೆ ಒರ್ಕೊಂಡು ನಿಂತಿರೋದಲ್ಲಿ? ಹೂಸ್ ದಟ್ ಬಾಯ್ ಲೀನಿಂಗ್ ಅಗೇನ್ಸ್ಟ್ ದ ವಾಲ್, ಈ ಥರನೇ ಹೇಳ್ತೀವಿ. ಲೀನಿಂಗ್ ಅಗೇನ್ಸ್ಟ್ ದ ವಾಲ್, ಅಗೇನ್ಸ್ಟ್ ದ ಗೇಟ್, ಅಗೇನ್ಸ್ಟ್ ದ ಫೆನ್ಸ್, ರೈಟ್? ಅಂದರೆ ಯಾವುದಕ್ಕೆ ಒರಗಿಕೊಂಡು ನಿಂತಿರ್ತಾರೆ ಅದಕ್ಕೆ. ಹಿ ಸ್ಲೋಲಿ ಲೀನ್ಡ್ ಬ್ಯಾಕ್ ಇನ್ ಹಿಸ್ ಚೇರ್. ಅಂದರೆ ಹಿಂದಕ್ಕೆ ಒರ್ಕೊಂಡ್ರೆ, ಸೊ ಚೇರ್ನಲ್ಲಿ ಹಿಂದಕ್ಕೆ ಆರಾಮಾಗಿ ಅವರು ಮಲ್ಕೊಂಡ್ರು. ಹಿ ಸ್ಲೋಲಿ ಲೀನ್ಡ್ ಬ್ಯಾಕ್. ಹಿ ಲೀನ್ಡ್ ಹಿಸ್ ಸೈಕಲ್ ಅಗೇನ್ಸ್ಟ್ ದ ಗೇಟ್. ಅಂದರೆ ಒಂದು ತನ್ನ ಸೈಕಲ್ನ ಗೇಟ್ಗೆ ಒರಗಿಸಿ ನಿಲ್ಲಿಸ್ತಾ. ಸೈಕಲ್ನ ನಿಲ್ಲಿಸ್ತಾರಲ್ವ, ಗೊತ್ತಿದೆಲ್ಲ? ದ ವಾಲ್ ಈಸ್ ಲೀನಿಂಗ್ ಡೇಂಜರಸ್ಲಿ. ಸೊ ಇಲ್ಲಿ ನೋಡಿ, ಒಂದು ಗೋಡೆ ತುಂಬ ವೀಕ್ ಆಗಿದೆ ಅಂದರೆ ಅದು ಲೀನ್ ಆಗ್ತಾ ಇರುತ್ತೆ, ಅಂದರೆ ಒಂದು ಕಡೆಗೆ ವಾಲ್ತಾ ಇರುತ್ತೆ, ಅಂದರೆ ಯಾವಾಗಾದ್ರೂ ಬೀಳ್ಬಹುದು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಬಟ್ ಇಲ್ಲೆಲ್ಲೂ ಬೆಂಡ್ ಅಂತ ಹೇಳಕ್ ಬರಲ್ಲ, ರೈಟ್? ಹಿ ಲೀನ್ಡ್ ಫಾರ್ವರ್ಡ್ ಟು ಲುಕ್ ಅಟ್ ಇಟ್ ಕ್ಲೋಸ್ಲಿ. ಅವನಿನ್ನೂ ಅದನ್ನ ಹತ್ತಿರದಿಂದ ನೋಡೋದಕ್ಕೆ ಹಿ ಲೀನ್ಡ್ ಫಾರ್ವರ್ಡ್, ಮುಂದಕ್ಕೆ ಬಾಗಿದ, ರೈಟ್? ನೆಕ್ಸ್ಟ್ ಒನ್, ಅಕರ್ ಘಟಿಸುವುದು, ಉಂಟಾಗುವುದು, ಸಂಭವಿಸುವುದು. ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳು ಲೈಕ್ ಆಕ್ಸಿಡೆಂಟ್ ಆಗೋದು, ಭೂಕಂಪ ಆಗೋದು, ಏನಾದರೂ ತಪ್ಪು ನಡೆದೋಗೋದು, ರೈಟ್? ಅದಕ್ಕೆಲ್ಲ ಅಕರ್ ಅಂತೀವಿ. ಇಲ್ಲಿ ನೋಡಿ, 100 ವರ್ಷಕ್ಕೆ ಒಂದ್ಸರಿ ಇದು ಸಂಭವಿಸುತ್ತೆ, ಉಂಟಾಗುತ್ತೆ ಅಂತ ಹೇಳ್ತೀವಲ್ವ? ಇಟ್ ಅಕರ್ಸ್ ಒನ್ಸ್ ಇನ್ 100 years. ದ ಆಕ್ಸಿಡೆಂಟ್ ಅಕರ್ಡ್ ಅಂದ್ರೆ ಆಕ್ಸಿಡೆಂಟ್ ಹ್ಯಾಪನ್ಡ್. ಹ್ಯಾಪನ್ ನ ಫಾರ್ಮಲ್ ವರ್ಡ್ ಇದು. ದಿ ಆಕ್ಸಿಡೆಂಟ್ ಅಕರ್ಡ್ ಅಟ್ ಅರೌಂಡ್ 4 AM. ದ ಪಾರ್ಟಿಷನ್ ಆಫ್ ಇಂಡಿಯಾ ಅಕರ್ಡ್ ಇನ್ 1947. ಪಾರ್ಟಿಷನ್ ಆಫ್ ಇಂಡಿಯಾ ಅಂದ್ರೆ ಇಂಡಿಯಾ ಪಾಕಿಸ್ತಾನ್ ಸೆಪರೇಟ್ ಆಗಿದ್ದು. ಸೊ ಇಟ್ ಅಕರ್ಡ್ ಇನ್ 1947. These chemical changes occur naturally. An unexpected error occurred while running the code. And the software code na run ಮಾಡ್ತಾ ಇರುವಾಗ an error occurred, right? And last one, exceed. Exceed ಅಂದ್ರೆ ಒಂದು ಲಿಮಿಟ್ ನ ದಾಟೋದು. ನಂಬರ್, ಅಮೌಂಟ್ ಆರ್ ಒಂದು ಲೆವೆಲ್, ಕ್ವಾಂಟಿಟಿ ನ ದಾಟೋದಕ್ಕೆ ಎಕ್ಸೀಡ್ ಅಂತೀವಿ.
ಇಲ್ಲಿ ನೋಡಿ, ಡೋಂಟ್ ಎಕ್ಸೀಡ್ ದ ಸ್ಪೀಡ್ ಲಿಮಿಟ್. ಸ್ಪೀಡ್ ಲಿಮಿಟ್ನ ದಾಟಬೇಡ, ಅದನ್ನು ಮೀರಿ ಹೋಗಬೇಡ. ರೈಟ್, ಹೇಳ್ತೀವಲ್ಲ. ದ ಕಾಸ್ಟ್ ಶುಡ್ ನಾಟ್ ಎಕ್ಸೀಡ್ 50,000 rupees. ಕಾಸ್ಟ್ 50,000ಗಿಂತ ಜಾಸ್ತಿ ಆಗಬಾರ್ದು. ಇನ್ಕ್ರೀಸ್ ಅಂತ ಹೇಳ್ತಿಲ್ಲ ಇಲ್ಲಿ. ಆ 50,000 ಲಿಮಿಟ್ ಇದೆ, ನಮ್ಮ ಹತ್ರ ಇರೋ ದುಡ್ಡು ಅಷ್ಟೇ, ಅದಕ್ಕಿಂತ ಜಾಸ್ತಿಯಾಗಿ ಹೋಗಬಾರ್ದು, ಅದನ್ನ ದಾಟಬಾರ್ದು ಅಂತ ಹೇಳೋದು. ರೈಟ್. ಸೇಲ್ಸ್ ಹ್ಯಾವ್ ಎಕ್ಸೀಡೆಡ್ ಅವರ್ ಎಕ್ಸ್ಪೆಕ್ಟೇಷನ್ಸ್. ಇಲ್ಲಿ ನೋಡಿ, ನಮ್ಮ ಎಕ್ಸ್ಪೆಕ್ಟೇಷನ್ಸ್ನ ದಾಟಿತು. ಸೇಲ್ಸ್ ಹ್ಯಾವ್ ಎಕ್ಸೀಡೆಡ್ ಅವರ್ ಎಕ್ಸ್ಪೆಕ್ಟೇಷನ್ಸ್. ಅ ಸಿ ವಿ ಶುಡ್ ನೆವರ್ ಎಕ್ಸೀಡ್ 3 pages. ಸಿ ವಿ ಮ್ಯಾಕ್ಸಿಮಮ್ ಅಂದರೆ 3 pages ಇರಬೇಕು, ಅದಕ್ಕಿಂತ ಜಾಸ್ತಿ ಆಗಬಾರ್ದು. ದ ಟೋಟಲ್ ಬಜೆಟ್ ಫಾರ್ ದ ಹೌಸ್ ಎಕ್ಸೀಡೆಡ್ ಬೈ 2 lakhs. ಎಕ್ಸೀಡೆಡ್ ಬೈ ಸಮ್ ಅಮೌಂಟ್ ಇರುತ್ತೆ ಅವಾಗಲೂ, ಅಂದರೆ 2 lakhs ಅಷ್ಟು ಜಾಸ್ತಿ ಆಯಿತು. ನಾವು ಮನೆಗೆ ಬಜೆಟ್ ಅಂತ 5 lakhs ಇಟ್ಟಿದ್ವಿ, ಬಟ್ 7 lakhs ಆಯಿತು. ಸೊ ಇಟ್ ಎಕ್ಸೀಡೆಡ್ ಬೈ 2 lakhs. ಆ ಥರ ಹೇಳ್ತೀವಿ. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಆ್ಯಂಡ್ ನಿಮ್ಗೆ ಗೊತ್ತಿರೋ ಇಂಗ್ಲೀಷ್ ಕಲಿಯೋ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು.